ಇವತ್ತು ಇಡೀ ಕರ್ನಾಟಕ ಜನರು ಕಳೆದ 3 ತಿಂಗಳಿಂದ ಈ ಭಗೀರಥ ಸಿನಿಮಾ ಯಾವತ್ತು ಬರುತ್ತೆ ಅಂತ ಸಾವಿರಾರು ಕಾಲ್ಗಳು ಬರ್ತಾ ಇತ್ತು ನಮಗೆ ಮೊಬೈಲ್ ಅಲ್ಲಿ. ನಾವು ಬರ್ತಾ ಇದೆ ಬಿಡುಗಡೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ವಿ. ಇವತ್ತು ಆ ದಿನ ಬಂದೇ ಬಿಟ್ಟಿದೆ. 1000 ಜನ 1000 ಮಾತಾಡ್ಲಿ, ಭಗೀರಥನ್ ಗತ್ತು ನಿಮ್ಗೇನ್ ಗೊತ್ತಿರೋಲ್ಲೇ. ಸಪ್ನ ಥಿಯೇಟರ್ ಈ ಗುರುವಾರ 200ನೇ ದಿವಸ 200 ಡೇಸ್. ಈ ಗುರುವಾರ ಅಲ್ಲಿ ಎಲ್ಲ ಕಲಾವಿದರು ಯಾರ್ಯಾರು ನಮ್ಮ ಚಲನಚಿತ್ರದಲ್ಲಿ ಮಾಡಿದ್ದಾರೆ, ತಂತ್ರಜ್ಞರು ಮತ್ತೆ ಎಲ್ಲರೂ ಕೂಡ ಅವತ್ತು ಆ ಶೋಗೆ ಬರ್ತಾ ಇದ್ದಾರೆ 12 ಗಂಟೆಗೆ. ಅಲ್ಲಿ ಜಾಸ್ತಿ ಕಾಮಿಡಿ ಮಾಡೋದು ಬಿಟ್ಟು ಮೇನ್ ಮ್ಯಾಟ್ರ್ ಬಂದ್ಬಿಡೋಣ. ಭಗೀರಥ ಇದು ಎಷ್ಟು ಜನಕ್ಕೆ ಗೊತ್ತಿರುತ್ತಿಲ್ವೋ, ನನಗಂತೂ ಗೊತ್ತಿಲ್ಲ. ನನಗಂತೂ ಗೊತ್ತಾಗಿದೆ ಅದು ಯಾವ ರೀತಿಲಿ ಅಂತ ಹೇಳ್ತೀನಿ ಕೇಳಿ. ಇನ್ಸ್ಟಾಗ್ರಾಮಲ್ಲಿ ಟ್ರೋಲ್ ಆದಮೇಲೆ ನನಗೆ ಕಂಡು ಬಂದಂಥ ಮೂವಿ ಇದು. ಯಾಕೆ ಅಂತಂದರೆ ನಾನು ರಿಯಾಕ್ಷನರ್ ಆಗಿರೋದ್ರಿಂದ ಕನ್ನಡ ಅಥವಾ ಎಲ್ಲ ಲ್ಯಾಂಗ್ವೇಜ್ದು ರಿಯಾಕ್ಷನ್ ಮಾಡ್ತೀನಿ. ನಾನು ಆಲ್ಮೋಸ್ಟ್ ಅಲ್ಲೂ ಎಲ್ಲ ಬೇಗ ಯಾವ್ಯಾವ್ದು ಲಾಂಚ್ ಮಾಡ್ತಾರೆ, ಟ್ರೈಲರ್ಸ್ ಆಗಲಿ ಸಾಂಗ್ಸ್ ಆಗಲಿ ಪ್ರತಿಯೊಂದು ಕೂಡ ನಾನು 100% 99% ವಾಚ್ ಮಾಡಿರ್ತೀನಿ ಗುರು. ಎಲ್ಲೂ ಡೌಟ್, ಎಲ್ಲೋ ರೇರ್ ಆಫ್ ದಿ ಕೇಸಸ್ ನಾನು ವಿಡಿಯೋ ಮಾಡಿಲ್ಲ ಅಂದರೂ ನೋಡಿರ್ತೀನಿ. ಸೊ ಈ ಮೂವಿನೂ ಕೂಡ ನೋಡಿರ್ತಿದ್ದೆ ಅಂತ ಅನ್ಕೊಂಡಿದ್ದೆ, ಆದರೆ ನೋಡೇ ಇರಲಿಲ್ಲ. ಯಾಕೆ ಅಂತಂದರೆ ಈ ಫಿಲಮ್ ಇಂಥ ಒಂದು ಫಿಲಮು ಕೂಡ ಇದೆಯಾ, 100 ಡೇಸ್ ಓಡಿದ್ಯಾ ಅನ್ನೋ ರೇಂಜಿಗೆ ಅನಿಸಿದ್ದೆ ನನಗಿದು. 100 ಡೇಸ್ ಸೆಲೆಬ್ರೇಷನ್ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಾದ್ಮೇಲೆ ಬಿಲ್ಡಪ್ ವಿಡಿಯೋಸ್ ಎಲ್ಲ ಹಾಕಾದ್ಮೇಲೆ ನನಗೆ ಕಂಡು ಬಂದಂಥ ಮೂವಿ ಇದು. ನಾನು ಒಬ್ಬ ಚಿತ್ರದ ನಾಯಕ ನಟನಾಗಿ ನಾನು ಸಂಪೂರ್ಣವಾಗಿ ಕೃತಜ್ಞತೆಗಳನ್ನ ನಾನು ಎಲ್ಲ ವೀಕ್ಷಕರಿಗೆ ನಾನು ಅರ್ಪಿಸಿ ಇಚ್ಛೆ ಪಡ್ತಾ ಇದ್ದೀನಿ. ನನ್ನ ಮುಂದಿನ ಚಿತ್ರ ಯಾಕೆ ಅಂತಂದರೆ ಅಲ್ಲಿವರೆಗೂ 25-50 ಡೇಸ್ ಎಲ್ಲ ಸುಮ್ಮನೆ ಅಂದರೆ ಜನಕ್ಕೆ ಆ ರೇಂಜಿಗೆ ರೀಚ್ ಆಗಿರಲಿಲ್ಲ. ಯಾವಾಗ ಇವರು 100 ಡೇಸ್ ಅಂತ ಅಂದರು ಸ್ವಪ್ನ ಥಿಯೇಟ್ರಲ್ಲಿ, ಅವಾಗ ಏನು ಗುರು 100 ದಿವಸ ಓಡೈತಾ, ನಾವು ನೋಡೇ ಇಲ್ವಲ್ಲ ಈ ಮೂವಿ ಅಂತ ಎಷ್ಟೊಂದು ಜನ ಪುಣ್ಯಾತ್ಮರು ಹೋಗಿ ನೋಡ್ಕೊಂಡು ಬಂದವ್ರೆ. ರಿವ್ಯೂ ಕೂಡ ತುಂಬ ದೊಡ್ಡ ಮಟ್ಟಕ್ಕಿದೆ. ಅದನ್ನ ಇಲ್ಲೇ ಹಾಕಿರ್ತೀನಿ ಮೇಲ್ಗಡೆ ಸ್ಕ್ರೀನಲ್ಲಿ, ನೋಡ್ಕೊಂಬಿಡಿ. ಏನೊಂದು 50 ಜನ ರಿವ್ಯೂ ಕೊಟ್ಟವ್ರೆ. ಅದರಲ್ಲಿ ಒಂದೊಂದು ರಿವ್ಯೂಕ್ಕೆ ನೋಡ್ಬಿಟ್ರೆ ನೀವೇ ಓದ್ಬಿಡಿ. ಹೋಗ್ಬಿಟ್ಟು ನೆಕ್ಸ್ಟ್ ಲೆವೆಲ್ ಕೊಟ್ಟವ್ರೆ. ಆ ಟ್ರೈಲರು ಮತ್ತು ಸಾಂಗ್ಸ್ ನೋಡಿದಾಗೆ ಲಿಟ್ರಲಿ ನನಗೆ ಕನ್ನಡದ ಮಿನಿ ಬಾಲಯ್ಯ ಅನ್ನೋ ರೇಂಜಿಗೆ ಫೀಲ್ ಆಗಿತ್ತು. ಬಾಲಯ್ಯ ನೆಕ್ಸ್ಟ್ ಲೆವೆಲ್ಗೆ ಮಾಡ್ತಾರೆ, ಆದರೆ ಮಿನಿ ಬಾಲಯ್ಯ ಕನ್ನಡದಲ್ಲಿ ಉತ್ಪತ್ತಿ ಆಗಿರೋದು. ಆಮೇಲೆ ಇಲ್ಲಿ ಮೇಯ್ನ್ ವಿಚಾರ ಏನಪ್ಪ ಅಂತಂದರೆ ಇದು 200 ಡೇಸ್ ಓಡ್ತಾಗರು. ನೀನು ನಂಬ್ತೀಯ? 100% ನಾನು ನಂಬ್ತೀನಿ. ಯಾಕೆ ಅಂತಂದರೆ ಸ್ವಪ್ನ ಥಿಯೇಟ್ರಲ್ಲಿ ಒಂದೇ ಶೋ ಹಾಕ್ಕೊಂಡು 200 ದಿವಸ ಓಡಿಸವ್ರೆ. ಯಾವತ್ತಿದು ಫೆಬ್ರವರಿ 7 ಅನ್ಕೊತೀನಿ ಇದು ರಿಲೀಸ್ ಆಗಿರೋದು. ಫೆಬ್ರವರಿ 7 ರಿಲೀಸ್ ಆಗಿರೋದು. ಆಗಲೇ 220 ಸಮಥಿಂಗ್ ಡೇಸ್ ಓಡೈತೆ. ಇನ್ನು ಯಾವ OTT ಐತೆ ಯಾವನಿಗೂ ಗೊತ್ತಿಲ್ಲ. ನಾನಂತೂ ಈ ಮೂವಿ ನೋಡಿಲ್ಲ. OTT ನೋಡೋಣ ಅಂದರೂ ಕೂಡ ಅವಕಾಶ ಕೊಟ್ಟಿಲ್ಲ ಭಗೀರಥ ಟೀಮ್ ಅವರು. ನಾನು ಬೇಡ್ಕೋತಾ ಇದ್ದೀನಿ, ಭಗೀರಥ ಮೂವಿನ ಪ್ಲೀಸ್ ಅಮೆಜಾನ್ ಪ್ರೈಮ್ ಅಥವಾ ನೆಟ್ಫ್ಲಿಕ್ಸ್ ಅಥವಾ ಬೇರೆ ಝೀ ಇನ್ನು ಯಾವ್ಯಾವ್ದಿದೆ ಮೇಯ್ನ್ ಅದಕ್ಕೆ ಟೆಲಿಕಾಸ್ಟ್ ಮಾಡಿ. ನಾನಂತೂ ನೋಡೋಕ್ಕೆ ಕಾತುರದಿಂದ ಕಾಯ್ತಿದ್ದೀನಿ. ಯಾಕೆ ಅಂತಂದರೆ 200 ದಿವಸ, ಎಷ್ಟೊಂದು ದಿವಸ ಆದಮೇಲೆ ನಾನು ಕನ್ನಡ ಇಂಡಸ್ಟ್ರಿಯಲ್ಲಿ ನೋಡ್ತಾ ಇದ್ದೀನಿ. ಸೊ ನಾನು ಈ ಮೂವಿ ನೋಡಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ದೀನಿ. ಆಫ್ಟರ್ ನನಗೆ ಗೊತ್ತಿರೋಂಗೆ ರಂಗಿತರಂಗ ಆದಮೇಲೆ ಇದೇ ಮೂವಿ ಅಂದ್ಕೊಂಡಿದ್ದೀನಿ. ಅಂದರೆ ಹೆಂಗೆ ಓಡಾಯ್ತೋ ಗೊತ್ತಿಲ್ಲ, ಒಟ್ಟಿನಲ್ಲಿ 200 ದಿವಸ ಓಡಾಯ್ತಾ ಅಷ್ಟೇ. ನೋಡೋಣ ಯಾವ ಥರ ಇರುತ್ತೆ ಅಂತ. ಮೇಯ್ನ್ ಈಗ ಜಯಪ್ರಕಾಶ್ ಜೆ ಪಿ ಅಂತಾನೆ ಫೇಮಸ್ ಆಗಿರುವಂಥ ಆ್ಯಕ್ಟರು. ಜಯಪ್ರಕಾಶ್ ಅಂದರೆ ಪಾಪ್ಯುಲರ್ ನೇಮ್ ಬೈ ಜೆ ಪಿ ಅಂತೇಳಿ. ರೀಸೆಂಟ್ ಟೈಮ್ಸಲ್ಲಿ ಟ್ರೋಲ್ ಆಗಿದೆಯೋ ಅದು ಇದು ಎಲ್ಲ ಬಿಟ್ಟಾಕ್ಬಿಡಿ. ಆದರೆ ಇನ್ನೂ 100 ಡೇಸ್ ಸೆಲೆಬ್ರೇಷನ್ ಮಾಡ್ತಾರೆ, ಇದು ರ್ಯಾಲಿಗಳು ಹೋಗ್ತಾರೆ. ಅದಾದಮೇಲೆ ಏನು ಗುರು ಈಗಿನೂ 100 ಡೇಸ್ ಅಂತ ಹಾಕಿದ್ರೆ ಆಗಲೇ 200 ದಿವಸ ಓಡ್ಬಿಡ್ತಾ ಅಂತ ಎಷ್ಟೊಂದು ಜನ ಟ್ರೋಲ್ ಮಾಡಿದ್ರು. ನನಗೂ ಒಂಚೂರು ಡೌಟ್ಫುಲ್ ಆಯಿತು. ಆದರೆ ಫಿಲಮ್ ರಿಲೀಸ್ ಆಗಿರೋದು 100% ಫೆಬ್ರವರಿ 7. ಏನು ಡೌಟ್ ಇಲ್ಲ, 200 ಡೇಸ್ನ ಕರೆಕ್ಟಾಗಿ ಹಾಕೋರೆ. ಇಲ್ಲಾಂದ್ರೆ ಹಾಕೊಂಡು ಗುಮ್ತಾರೆ ಅಂತ ಕರೆಕ್ಟಾಗಿ 200 ಡೇಸ್ ಕಂಪ್ಲೀಟ್ ಮಾಡವ್ರೆ. ಒಟ್ನಲ್ಲಿ ಪೋಸ್ಟರ್ಸ್ ಎಲ್ಲ ಹಾಕೋರೆ, ಪ್ರತಿಯೊಂದು ಹಾಕೋರೆ. 200 ದಿವಸ ಸೆಲೆಬ್ರೇಷನ್ಗೆ ಎಲ್ಲ ಅಂದರೆ ಗಣ್ಯ ವ್ಯಕ್ತಿಗಳನ್ನ ಕರೆದು ತೋರಿಸಿದ್ರಂತೆ. ಆದರೆ ಒಬ್ರದ್ದು ಕೂಡ ಬಂದು ನೋಡಿರೋದು ಕ್ಲಿಪ್ಪು 100% ಸಿಕ್ಕಿಲ್ಲ ಗುರು. ಎಲ್ಲೋ ಅದು ಏನು ಕಥೆನೋ ಏನೋ ಗೊತ್ತಿಲ್ಲ. ಜೆ ಪಿ ಅವರ
ಆ ಡ್ಯಾನ್ಸ್ ಆಗಲಿ, ಆ್ಯಕ್ಷನ್ ಸೀಕ್ವೆನ್ಸಸ್ ಆಗಲಿ, ಅದೆಲ್ಲ ನೀವು ಟ್ರೈಲರಲ್ಲಿ ನೋಡ್ಬಿಟ್ರೆ ಕಳೆದೋಗ್ಬಿಡ್ತೀರಾ. ಯಾಕೆ ಅಂತಂದರೆ ಆ ರೇಂಜಿಗಿದೆ, ನೆಕ್ಸ್ಟ್ ಲೆವೆಲ್ಲು. 100% ಇವ್ರ ಎಫರ್ಟ್ಸಿಗೆ ನಾನು 100% ಅವಮಾನ ಅಂತೂ ಮಾಡ್ತಾಯಿಲ್ಲ. ಎಫರ್ಟ್ಸ್ 100% ಇದ್ದೇ ಇರುತ್ತೆ. ಎಫರ್ಟ್ಸ್ ನೀವು ಹಾಕಿರೋದನ್ನ 100% ಜನ ನೋಡಿ ಮೆಚ್ಚುಗೆ ಪಟ್ರೆ ಅದು ನೀವು ನೆಕ್ಸ್ಟ್ ಲೆವೆಲ್ ಹೀರೋ ಅಂತ. ಹೋಗ್ಲಿ, ಅದು ಯಾವ ರೇಂಜಿಗೆ ಹೇಳ್ತವ್ರು ಗುರು. ಕಾಂತಾರ KGF ಬಂದಿದ್ದ ಸೀರೀಸಲ್ಲಿ ಬಂದಿದ್ದ ಮೂವಿ, ಅಂದರೆ ಆ ಸೀರೀಸಲ್ಲಿ ಬಂದಿದ್ದಂಥ ಮೂವಿ, ಅಂದರೆ ಆ ಟೈಮಲ್ಲಿ ನಾನು ಗೆದ್ದೇ ಗೆಲ್ಲುತ್ತೆ ಈ ಮೂವಿ ಅನ್ನೋ ಕಾನ್ಫಿಡೆನ್ಸ್ ಮೊದಲೇ ಇತ್ತಂತೆ. ಒಂದು ಚಿತ್ರರಂಗವನ್ನ ಗೆಲ್ಸಿದ್ದಾರೆ ಅವರು ಇವತ್ತು. ಇವಾಗ ಹೇಗೆ ನಮಗೆ KGF ಇರ್ಬೋದು ಮತ್ತು ಕಾಂತಾರ ಇರ್ಬೋದು, ನಮ್ಮ ನಿರ್ಮಾಪಕರು ಚೇತನ್ ಹೇಳ್ತಾ ಇದ್ರು, ಈ KGF ಮತ್ತು ಕಾಂತಾರ ಮಧ್ಯೆ ನಡುವೆ ನಮ್ದು ಒಂದು ಸಿನಿಮಾ ಇದಾಗತ್ತೆ. ಅದು ಅಂದ್ರೆ ಸ್ಟಾರ್ಟಿಂಗು ಒಂದು 25-30 ಥಿಯೇಟರ್ ಹಾಕವ್ರೆ. ಇವತ್ತು ಅದು ಸ್ಕ್ರೀನಲ್ಲಿ ಹಾಕಿರ್ತೀನಿ ನೋಡಿ, 25-30 ಥಿಯೇಟರ್ ಹಾಕವ್ರೆ. ಅದು ಅಷ್ಟು ರಿಲೀಸ್ ಆಗಿತ್ತಾ ಅಥವಾ ಇವರೇ ಎಡಿಟ್ ಮಾಡೋರು 100% ನನಗಂತೂ ಗೊತ್ತಿಲ್ಲ. ಯಾಕೆ ಅಂತಂದ್ರೆ ಸ್ಟಾರ್ಟಿಂಗ್ ಇಂದನೂ ಒಂದೇ ಥಿಯೇಟರ್ ಒಂದೇ ಶೋ ಹಾಕೊಂಡ್ ಬಂದವ್ರೇನೋ ದುಡ್ಡು ಕೊಡಿಸ್ಕೊಂಡು, ನನಗಂತೂ ಗೊತ್ತಿಲ್ಲ. ಆದ್ರೆ ಮೇಯ್ನು ಏನಪ್ಪಾ ಅಂತಂದ್ರೆ ಇಲ್ಲಿ 200 ಡೇಸ್ ಓಡಿರೋದ್ಕಿಂತ ಚರ್ಚೆ ಆಗ್ತಿರೋದು ಏನಪ್ಪಾ ಅಂತಂದ್ರೆ ಯಾವ ರೇಂಜಿಗೆ ಬಿಲ್ಡಪ್ ಕೊಡ್ತಾವ್ರೆ. ಕಾಂತಾರ KGF ಮುಂದೆ ನಂದು ನೆಕ್ಸ್ಟ್ ಲೆವೆಲ್ಗೆ ಸಕ್ಸಸ್ ಆದಂತ ಮೂವಿ ಇದೆ ಅಂತ ಅನ್ಸುತ್ತೆ. ನೆಕ್ಸ್ಟ್ ಲೆವೆಲ್ಗೆ ಕ್ರೇಜಿ ನೆಕ್ಸ್ಟ್ ಇನ್ನೊಂದು ಮೂವಿ ರೆಡಿ ಆಗ್ತಿದೆ, ಅದನ್ನ ನಾನು ಲಾಂಚ್ ಮಾಡ್ತಾ ಇದ್ದೀನಿ. ಏನ್ ಗುರು ಇವೆಲ್ಲ, ಯಪ್ಪ. ದಿಗ್ದರ್ಶಕ ಈಗಾಗಲೇ ಎಲ್ಲ ಹೆಚ್ಚು ಕಡಿಮೆ ಮುಗಿದಿದೆ. ಇನ್ನು ಕೊನೆಯದು ಒಂದು ಕ್ಲೈಮ್ಯಾಕ್ಸ್ ಒಂದು ಶೂಟಿಂಗ್ ಇದೆ ಹೊಸೂರು ಏರ್ಪೋರ್ಟಲ್ಲಿ. ಅದನ್ನು ಮುಗಿಸಿ ಇನ್ನೊಂದು 2 ತಿಂಗಳಲ್ಲಿ ಈ ಪಿಕ್ಚರ್ ಬಿಡುಗಡೆ ಆಗುತ್ತೆ. ಈ ರೇಂಜಿಗೆ ಆಫ್ಟರ್ ಡ್ರೋನ್ ಪ್ರತಾಪ್, ಅದಾದ್ಮೇಲೆ ಪ್ರಥಮ್, ಅದಾದ್ಮೇಲೆ ಈಗ JP ಡುಮಿನಿ ಅವರು ಈಗ ವಾಪಸ್ ಬಂದಿರೋದು ನೆಕ್ಸ್ಟ್ ಲೆವೆಲ್ ಕ್ರೇಜಿ ಅಂತ ಅನಿಸುತ್ತೆ. ಭಗೀರಥ ಅಂತ ನೆಕ್ಸ್ಟ್ ಲೆವೆಲ್ಗೆ ನೀವು ನೋಡಿ, ಟ್ರೈಲರ್ ನೋಡ್ಬಿಟ್ರೆ ಒಂದು ನಿಮಿಷ ಎಲ್ಲರೂ ಕಳೆದೋಗ್ಬಿಟ್ಟು ಎಲ್ಲರೂ ಈ ಭೂಮಿಯಿಂದ ಆಕಾಶಕ್ಕೆ ಹೋಗ್ಬಿಟ್ಟು ಆಕಾಶದಿಂದ ಇಲ್ಲಿಗೆ ಬಂದ್ಬಿಡ್ತೀರಾ. ಯಾಕೆ ಅಂತಂದ್ರೆ ಡೈರೆಕ್ಟ್ ನೀವು ಟ್ರೈಲರ್ ನೋಡಿದ್ರೆ ಆ ಥರ ಏನೋ ಅನ್ಸಲ್ಲ. ಆಫ್ಟರ್ 200 ಡೇಸ್ ಓಡೈತೆ ಅಂತ ಕೇಳಾದ್ಮೇಲೆ ಈ ಟ್ರೈಲರ್ ನೋಡಿದ್ರೆ 100% ನಿಮಗೆ ಆ ಫೀಲ್ ಬಂದೇ ಬರುತ್ತೆ. ಯಾಕೆ ಅಂತಂದ್ರೆ ಆ ರೇಂಜಿಗಿದೆ ಟ್ರೈಲರ್ ಆಗಲಿ, ಸಾಂಗ್ಸ್ ಆಗಲಿ, ಪ್ರತಿಯೊಂದು ಕೂಡ. ಇದಕ್ಕೆ ಇವರು ಸ್ಟಂಟ್ ಮಾಸ್ಟರು ನೆಕ್ಸ್ಟ್ ಲೆವೆಲ್ಗೆ ಹೇಳ್ಕೊಟ್ಟವ್ರೆ. ಇವರು ನೆಕ್ಸ್ಟ್ ಲೆವೆಲ್ಗೆ ಸ್ಟಂಟ್ ಕೂಡ ಮಾಡವ್ರೆ. ಆದರೆ ನಮ್ಮ ಅಭಿಮಾನಿಗಳು ಏನಂತ ಕಾಯ್ತಿರೋದು ಅಂತಂದರೆ ಈ ಫಿಲಮ್ನ ನೋಡೋಕ್ಕೆ ತುಂಬ ಅಂದರೆ ತುಂಬ ಕಾತುರದಿಂದ ಕಾಯ್ತವ್ರೆ. ನೀವು ಯಾವಾಗ ಈ ಫಿಲಮ್ನ ರಿಲೀಸ್ ಮಾಡ್ತೀರಾ OTTಗೆ 100% ನನಗಂತೂ ಗೊತ್ತಿಲ್ಲ. ನಾನಂತೂ ಮೊದಲನೇ ಕ್ಯಾಂಡಿಡೇಟ್ ಆಗಿರ್ತಾರೆ ಈ ಮೂವಿ ನೋಡೋದಕ್ಕೆ OTTಲಿ. ಅದು ಏನಾರು ಆಗೋಗ್ಲಿ ಗುರು, ಈ ಮೂವಿ ಯಾವ ಥರ ಇದೆ ಅಂತ ನಾನು ನೋಡಬೇಕು ಅಷ್ಟೇ. ಯಾಕೆ ಅಂತಂದರೆ ಈ ರೇಂಜಿಗೆ ಐಪ್ ಕೊಟ್ಟವರಲ್ಲ, ಐಪ್ ಅಂದರೆ ಒಂದು ರೇಂಜಿಗೆ ಎಂತೆಂಥ ದೊಡ್ಡ ಪ್ರಯತ್ನ ಮಾಡಿ ಬೂಸ್ಟ್ ಆಗಿರೋಂಥ ಮೂವಿ ಅಂದರೆ ಕಣ್ಣಿಗೆ ಮರೆಯಾಗಿ ಹೊರಟೋಗ್ಬಿಟ್ಟವೆ. ಎಲ್ಲೋ ಮೂಲೆಯಿಂದ ಏನು ಅಂತ ಏನು ಪ್ರಮೋಷನ್ ಇಲ್ದಲೆ ನೆಕ್ಸ್ಟ್ ಲೆವೆಲ್ಗೆ ಪ್ರಮೋಷನ್ ಅವರೇ ಪ್ರಮೋಷನ್ ಮಾಡಿಕೊಂಡು ಮೇಲೆ ಇಟ್ಟಾಗಿರೋ ಅಂಥ ಹೀರೋ ಯಾರಪ್ಪ ಅಂತಂದರೆ JP ಡುಮಿನಿ ಅವರು. ನೆಕ್ಸ್ಟ್ ಲೆವೆಲ್ ಕ್ರೇಜಿ, ಮುಂದಕ್ಕೆ ಕನ್ನಡ ಇಂಡಸ್ಟ್ರಿಲಿ ನೆಕ್ಸ್ಟ್ ಲೆವೆಲ್ಗೆ ಇವರಿಗೆ ಗ್ರೋತ್ ಇದೆ, ನೆಕ್ಸ್ಟ್ ಲೆವೆಲ್ಗೆ ಕರ್ಕೊಂಡು ಹೋಗ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟು ಕಾಂತಾರ ಥರ ಇವ್ರದ್ದು ನೆಕ್ಸ್ಟ್ ಇನ್ನೊಂದು ಮೂವಿ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಈ ವರ್ಷದಲ್ಲೇ ಇನ್ನೇನು ಒಂದು ಸಾಂಗ್ ಇದೆಯಂತೆ, ಆ ಸಾಂಗ್ ಆದಮೇಲೆ 100% ಇನ್ನೊಂದು ಮೂವಿ ರಿಲೀಸ್ ಆಗುತ್ತೆ. ಅದು 100% 500 ಡೇಸ್ ಓಡುತ್ತೆ. ನೀವು ಇದಕ್ಕೆ ಸಾಥ್ ಕೊಡಲೇಬೇಕು. ಜೈ ಕರ್ನಾಟಕ. ಮತ್ತೆ